ಅಲ್ಲಿ ಆಜಾದ್ ಚೌಕಲ್ಲಿ ದೇವಸ್ಥಾನದ್ದು ಜಾಗದ ಮುಂದೆ ರೋಡಲ್ಲಿ ಎತ್ಕೊಂಡ್ಬಂದಿಟ್ರು. ನಾನು ಅವ್ರಿಗೆ ಹೇಳಿದೆ, ಇದು ಸರಿ ಇಲ್ಲ, ಇದು ಪಬ್ಲಿಕ್ ರೋಡ್, ಇದು ಹಿಂಗೆಲ್ಲ ಮಾಡಬೇಡಿ ಅಂತ. ಅದಕ್ಕೇನೋ ಬಣ್ಣ ಕಟ್ಟಕ್ಕೆ ಹೋದ್ರು. ಆಯಿತು, ಟೈಮ್ ಬರ್ತದೆ ಅಂತ ಹೇಳಿ ನಾವು ಬೇರೆ ಇನ್ನೊಂದು ದೇವಸ್ಥಾನದ ಜಾಗ ಇತ್ತು ದಾಖಲೆ ಮೇಲೆ, ಅಲ್ಲೆಲ್ಲ ರೆಡಿ ಮಾಡಿಸಿ ಅದನ್ನು ಶಿಫ್ಟ್ ಮಾಡಿ ಇಟ್ಟು ಅಲ್ಲಿ. ಪಾಪ ಅದು ಯಾರೋ ಒಬ್ಬೊಬ್ಬ ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದು, ಪರ್ಚ್ಕೊಳ್ಳಿ, ತೊಂದರೆ ಇಲ್ಲ, ಬೇಡ ಅಂತ ಹೇಳಿ ಜನ ಇವತ್ತು ಅರ್ಥ ಮಾಡ್ಕೊಂಡ್ರು. ಜನ ನೋಡಿದ್ರು ಏನು ವಸ್ತುಸ್ಥಿತಿ ಏನು, ಇದು ಸರಿನಾ ತಪ್ಪ ಅಂತ ಜನ ನೋಡಿದ್ರು. ಏನೇ ಆಗಲಿ ಇವತ್ತು 10 ಜನಕ್ಕೆ ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಮಾಡಬೇಕು. ಜನರನ್ನ ಸುಮ್ಮನೆ ತಪ್ಪು ದಾರಿಗೆ ಎಳೆಯುವಂಥದ್ದು. ಇವತ್ತು ನಾನು ಹೇಳ್ತೀನಿ, ಅವ್ರು ಯಾರೋ ಪಾಪ ಹೇಳ್ತೀವಿ, ಇವತ್ತು ನಮ್ಮ ತಂದೆಯವರು ಮಾಡಿರೋಂಥ ಕೆಲಸ ಇವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನ, ಬೆಟ್ಟದಲ್ಲಿ ಒಂದು ದೇವಸ್ಥಾನ ಮಾಡುವಂಥದ್ದು, ಗುಹೆ ಮಾಡಿ ದೇವಸ್ಥಾನ, ಹಂಗಾರೆ ನಾವು ಹಿಂದೂಗಳಲ್ವಾ? ನಮ್ಮ ಧರ್ಮ ಇವತ್ತು ಅನ್ಯ ಧರ್ಮದ ಮೇಲೆ ನಮ್ಗೆ ವಿಶ್ವಾಸ ಇರೋದ್ರಿಂದ ಇವತ್ತು ನಾನು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿ ಆಗಬೇಕು ಅಂತ ಮಾಡಿದ್ವಿ. ಈ ರೀತಿ ಎಲ್ಲರನ್ನೂ ನಾವು ಒಟ್ಟಿಗೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆಯಲ್ಲೂ ಅನ್ಯೋನ್ಯವಾಗಿರುವಂಥದ್ದು ನಾವು ಮಾಡಬೇಕು. ಅದರಿಂದ ಇವತ್ತು ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಸಮಸ್ಯೆಗಳು ಇದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದೊಂದನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಕೆಲಸದ ಒತ್ತಡ ಜಾಸ್ತಿ ಇದೆ, ನೀವು ನೋಡ್ತಾ ಇರ್ತೀರಾ ಟಿ ವಿಯಲ್ಲಿ, ಅಲ್ಲಿ ಇಲ್ಲಿ. ಇವತ್ತು ಎಲ್ಲಿರ್ತೀವಿ, ನಾಳೆ ಅಲ್ಲಿ ಹೋಗ್ತೀವಿ, ಇವೆಲ್ಲ ಆದರೂ ನಾನು ಊರಿಗೆ ಇರಲೇಬೇಕು, ಶನಿವಾರ ಭಾನುವಾರ ಊರಲ್ಲಿ ಇರಲೇಬೇಕು, ಮಧ್ಯದಲ್ಲಿ ಅವಕಾಶ ಬಂದರೆ ಊರಲ್ಲಿ ಇರಬೇಕು ಅಂಥೇಳಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲೆಲ್ಲ ಬರ್ತಾ ಇದ್ದೀನಿ. ಆದರೆ ನನ್ನ ಕೆಲಸ ಮಾತ್ರ ಊರಿಗೆ ಏನು ಕೆಲಸ ಆಗಬೇಕು, ಊರಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಅದು ಯಾವುದನ್ನು ನಾವು ಕೈ ಬಿಟ್ಟಿಲ್ಲ. ಅವೆಲ್ಲವನ್ನ ಸ್ಟೇಡಿಯಂ ಅಭಿವೃದ್ಧಿ ಇರ್ಬೋದು, ಇವೆಲ್ಲ ನಾವು ಒಂದೊಂದು ನಾವು ಏನೇನು ಸಾರ್ವಜನಿಕರ ಉಪಯೋಗಕ್ಕೆ ಮಾಡಬೇಕು ಅವೆಲ್ಲ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಹರೀಶ್ ಅವರು, ಶಫೀಕ್ ಅವರು ಮತ್ತು ಈ ಭಾಗದಲ್ಲಿರುವಂಥವ್ರು ಎಲ್ಲರಿಗೂ ಹೇಳಿದ್ದೆ ಜಾಗ ಹುಡುಕ್ರಿ ಅಂತ ಹೇಳಿ. ಅವರೆಲ್ಲರೂ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಪಟ್ಟು ಇವತ್ತು ಜಾಗ ಕೊಟ್ಟಿದ್ದಾರೆ. ನಮ್ಮ ಮನೆ ಮಾಲೀಕರು ಅಜೀಜ್ ಸಾಬ್ ಅವ್ರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಅವರು ಜಾಗ ಕೊಟ್ಟಿದ್ದಾರೆ. ಈಗ ಈ ರೀತಿ ದಯವಿಟ್ಟು ಈ ಆಸ್ಪತ್ರೆ ಸಣ್ಣ ಆಸ್ಪತ್ರೆ, ಇದು ನಮ್ಮ ಕ್ಲಿನಿಕ್ ಇದು, ಆಸ್ಪತ್ರೆ ಅನ್ನೋದಕ್ಕಿಂತ ಕ್ಲಿನಿಕ್ ಇದು. ದಯವಿಟ್ಟು ಇದ್ರ ಉಪಯೋಗ ಪಡ್ಕೋಬೇಕು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ DH ಅವ್ರಿಗೂ ಮತ್ತು